ಎಜಿ ನ್ಯೂಸ್ಗೆ ಸ್ವಾಗತ. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕಳ್ಳರು ಸುಮಾರು 3 ಮನೆಗಳ ಬೀಗ ಮುರಿದು ಕಳವು ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ. ಅಥಣಿ ತಾಲೂಕಿನ ಕೋಹಳಿ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಕಳ್ಳರು ಕೈಚಳಕಗೊಂಡಿದ್ದಾರೆ. ಅಂತದ್ದು ಎಷ್ಟೇನು ತುಂಬ ಮಾಡ್ಯಾರ? ಏನು ಆಯ್ತು? 1 ಲಕ್ಷ ರೂಪಾಯಿ ಹೋಗ್ಯಾವ ನೋಡ್ರಿ. 1 ಲಕ್ಷ ಬಂಗಾರದ ಏನು ಹೋಗೈತೇನ್ರಿ? ಬಂಗಾರದ ರೊಕ್ಕ ಐತಿ, ಅದು ಬಿಟ್ಟಾರ ಏನಿಲ್ಲ, ಅದು ಉಳೋಕಿದ್ರಾಗ ಗೊತ್ತಾಗಿಲ್ಲ ಅವ್ರಿಗೆ ಕಟ್ಲೆ. ಅಜ್ಜ ಏನೇನು ಓದಾರ್ರಿ? ಇರಿ ಒಂದ್ 10,000 ರೂಪಾಯಿ ಇದ್ರಿ, ಮತ್ತ ಅವಟ್ ಹೋದಾರ್ರಿ. 60 ಬಂಗಾರ ಇತ್ರಿ. ಯಾವಾಗ ಓದಾರ್ರಿ? ರಾತ್ರಿ ಟೈಮಿಂಗ್ ನಾ 5:30 ಬಂದೇನ್ರಿ. ಬೆಳಗ್ಗೆ ರೀ? ರಾತ್ರಿ ಓದಾರ್ರಿ? ರಾತ್ರಿ ಯಾವಾಗ ಹೋದಾರ? ಮನೆ ಯಾರು ಇದ್ದಿದ್ದಲ್ರಿ? ಯಾರು ಇಲ್ಲರಿ, 3 ಮನಿ ಹಂಗದಾವ್ರಿ. ನಿಮ್ಮ ಹೆಸರು? ಅಡ್ಡ ಸರ್? ಗ್ರಾಮದ ಮಾರುತಿ ಜಂಬಂಗಿ, ಸತ್ಯವ ವಾಘಮೋರೆ, ಸಿದ್ದಪ್ಪ ಜಂಬಗಿ ಎಂಬುವರಿಗೆ ಸೇರಿದ ಮನೆಗಳಿಗೆ ಕನ್ನ ಹಾಕಿದ ಕಳ್ಳರು 1 ಲಕ್ಷಕ್ಕೂ ಅಧಿಕ ನಗದು ಚಿನ್ನಾಭರಣ ಗಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಐಗಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ಕಳವು ಪ್ರಕರಣ ದಾಖಲಿಸಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.